ಇಷ್ಟೊಂದು ಅವಮಾನಗಳಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ನಿಜವಾಗ್ಲೂ ಅವತ್ತಿನ ಪರಿಸ್ಥಿತಿ ನಾವು ನೋಡಿಲ್ಲ. ನಾವು ನೋಡೇ ಇಷ್ಟು ಕಣ್ಣೆಲ್ಲ ನೀರು ಬಂತು. ಇಷ್ಟೊಂದು ರೈತರಿಗೆ ಅವಮಾನ ಆಗಿರೋದು, ರೈತರಿಗೆ ಬಗ್ಗೆ ಇಷ್ಟೊಂದು ಕೀಳಾಗಿ ನಡ್ಕೊಂಡಿರೋದು, ಆ ಗೇಣಿ ತೊಗೊಂಡಿರೋದು. ನಿನ್ನ ಆವತ್ತಿನ 1975ರಲ್ಲಿ ಇಂದಿರಾ ಗಾಂಧಿ ಪೀರಿಯಡಲ್ಲಿ ದೇವರಾಜ ಅರಸು ಕಾಲದಲ್ಲಿ ಯಾವ ರೀತಿ ರೈತರಿಗೆ ಆಗಿರ್ಬೋದು ಅನ್ನೋದು ಇವತ್ತು ಈ ಸನ್ನಿವೇಶಗಳು ನೋಡಿ ನಾವು ನೆನೆಸ್ಕೊತೀವಿ. ನಿಜವಾಗ್ಲೂ ನಾವು ಪುಣ್ಯವಂತರು. ನಮ್ಮ ಅಪ್ಪ ಅಮ್ಮ ಮಾಡಿದ ಆಸ್ತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ, ಜೊತೆ ನಮ್ಮ ಸ್ವಂತ ದುಡಿಮೆಯಲ್ಲಿ ಬದುಕ್ತಾ ಇದ್ದೀವಿ. ಇಲ್ಲಿ ಎಲ್ರಿಗೂ ಒಂದಿಷ್ಟು ಜಮೀನಂತೂ ಇದ್ದೀವಿ. ನಮ್ಗೆ ಅನಿಸ್ತಾ ಇದೆ ಸಾಕು, ಬೆಂಗಳೂರು ಬಿಟ್ಟರೆ ನಾವು ನೆಕ್ಸ್ಟ್ ಊರಿಗೆ ಹೋಗೋಣ ಅನಿಸ್ತಿದೆ. ಆ ಮಟ್ಟಿಗೆ ನಮಗೆ ರೈತರ ಬಗ್ಗೆ ಕಾಳಜಿ ಬಂದಿದೆ. ಅದಕ್ಕೆ ಮನಸ್ಸು ಸುಮ್ಮನೆ ಶಾಲೆ ಹಾಕ್ಕೊಂಡು ಹೇಳ್ತಾ ಇಲ್ಲ, ಮನಸ್ಫೂರ್ತಿಯಿಂದ ಎಲ್ಲರೂ ಹೇಳ್ತಾ ಇದ್ದೀವಿ. ಇವತ್ತು ಬೆಂಗಳೂರು ಇಲ್ಲ ಅಂದರೆ ನಾಳೆ ರೈತರಾಗ್ತೀವಿ ನಾವು. ಇವತ್ತು ನಮ್ಮ ತಂದೆ ತಾಯಿಗಳು ರೈತರ ಕೆಲಸನೇ ಮಾಡ್ತಿರೋದು. ನಮ್ಮ ಮುತ್ತಾತರದಿಂದ ನಾವು ರೈತರೇ ಇರೋದು. ಸೊ ನಿನ್ನ ಸಿನಿಮಾ ಬಗ್ಗೆ ಅದೊಂದು ಮೆಸೇಜ್ ಕೊಟ್ಟಿದ್ದಾರೆ ದರ್ಶನ್ ಸರ್ ಅವರು. ಡೈರೆಕ್ಟ್ರು ಆಗಲಿ, ಆಮೇಲೆ ಪ್ರೊಡ್ಯೂಸರ್, ಪ್ರೊಡಕ್ಷನ್ ಹೌಸಿಂದ ಆಗಲಿ, ಹೀರೋಯಿನ್ ಆಗಲಿ, ಅದ್ರಾಗೂ ರಾಮ ಅವ್ರ ಮಗಳು